ದಿಕ್ಕೇ ತೋಚುತ್ತಿಲ್ಲ ಮಹಾರಾಣಿ. ಇದೇ ವಿಚಾರವಾಗಿ ನಿಮ್ಮನ್ನು ಬರಹೇಳಿದ್ದು. ತೆಗೆದುಕೊಳ್ಳಿ. ಇದೇನು ತಾಯಿ? ವಿವಾಹ ಕಾಲದಲ್ಲಿ ನಮ್ಮ ತವರು ಮನೆಯಿಂದ ಬಂದ ಒಡವೆಗಳು. ಇವುಗಳನ್ನು ಮಾರಿ ಬಡವರಿಗೆ ನೆರವಾಗಿ ಸಾಯುವವರ ಜೀವವಾದರೂ ಉಳಿಯಲಿ. ಎಂತಹ ಉದಾರ ಮನಸ್ಸು ತಾಯಿ ತಮ್ಮದು. ಮಂತ್ರಿಗಳೇ, ಪ್ರಜೆಗಳಿದ್ದರೆ ಅಲ್ಲವೇ ರಾಜ, ರಾಜ್ಯ, ಅಧಿಕಾರ ಎಲ್ಲವೂ. ಉಳ್ಳವರ ಬೊಕ್ಕಸದಿಂದ ತೆಗೆದು ಹಸಿದವರ ಜೀವ ಉಳಿಸುವುದೇ ರಾಜಧರ್ಮ. ಹಸಿದು ಸತ್ತವರ ಮೆರವಣಿಗೆಯಲ್ಲಿ ಅಲಂಕಾರದ ಉತ್ಸವ ಅಮಾನವೀಯ. ಜನರಿಂದ ಜನರಿಗಾಗಿ ಬದುಕುವವನೇ ನಿಜವಾದ ರಾಜ. ಇದನ್ನು ಮಾರಿ ಸಪಾತ್ರರಿಗೆ ಸಹಾಯ ಮಾಡಿ. ಆಹಾ ತಾಯಿ, ನಿಮ್ಮ ಕಾಳಜಿಗೆ ಶರಣು ತಾಯಿ. ಆದರೆ ಈ ಒಡವೆಗಳನ್ನು ಮಾರಿದರೆ ಧನವೇನೂ ಸಿಗುತ್ತದೆ, ದವಸ ಧಾನ್ಯಗಳೇ ಸಿಗುವುದಿಲ್ಲ ತಾಯಿ. ವರ್ತಕರು 1ಕ್ಕೆ 10ರಷ್ಟು ಬೆಲೆ ಏರಿಸಿಕೊಂಡಿದ್ದಾರೆ. ಮಂತ್ರಿಗಳೇ, ನೀವು ಕಠಿಣ ಕ್ರಮಗಳನ್ನು ಕೈಗೊಳ್ಳಿ. ಕಾಳ ಸಂತೆಯಲ್ಲಿ ಮಾರಾಟ ಮಾಡುವ ವರ್ತಕರ ಗೋದಾಮುಗಳಿಗೆ ದಾಳಿ ಮಾಡಿಸಿ ಬಡವರಿಗೆ ದಿನಸಿ ಸಿಗುವಂತೆ ನೋಡಿಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ಇದರಿಂದ ಜನರಿಗೆ ಸಹಾಯ ಮಾಡಿ. ಅಪ್ಪಣೆ. ಹಾಗೆಯೇ ನಮ್ಮ ಗೂಢಾಚಾರರನ್ನು ಜಾಗೃತಗೊಳಿಸಿ ಶತ್ರುಗಳ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಹೇಳಿ. ಅದರ ವ್ಯವಸ್ಥೆ ಆಗಿದೆ ಮಹಾರಾಣಿಯವರೇ, ಅದರ ಬಗ್ಗೆ ಚಿಂತೆ ಬೇಡಿ. ಸರಿ, ಹಾಗಾದರೆ ತಾವಿನ್ನು ಹೊರಡಬಹುದು. ತಮ್ಮಂತಹ ಜ್ಞಾನ ಮುಮುಕ್ಷುಗಳು ಯತಿವರೇಣ್ಯರು ಮತ್ತೆ ಮಠಕ್ಕೆ ಬಂದದ್ದು ನಮಗೆ ಆನೆ ಬಲ ಬಂದಂತಾಯಿತು. ಗುರುಗಳ ಪೂರ್ವಾಶ್ರಮದ ಬಂಧುಗಳು, ಜ್ಞಾನ ಸಾಧಕರು, ವೈರಾಗ್ಯ ಪೂರ್ಣರು, ಹಾಗೆ ನಮಗಿಂತ ಮೊದಲು ಗುರುಗಳಿಂದ ದೀಕ್ಷೆ ಪಡೆದವರಾಗಿದ್ದೀರಿ. ಶಾಸ್ತ್ರೋಕ್ತವಾಗಿ ತಾವು ಪೀಠಾಧಿಪತಿಗಳಾದರೆ ನಾವು ತಮಗೆ ವಿಧೇಯಕರಾಗಿ ಸೇವೆ ಸಲ್ಲಿಸುತ್ತೇವೆ. ರಾಘವೇಂದ್ರ ತೀರ್ಥರೇ, ತಮ್ಮ ಘನತೆಗೆ ತಕ್ಕ ಮಾತುಗಳನ್ನೇ ಆಡಿದ್ದೀರಿ. ನಾನು ನಿಮಗಿಂತ ಮೊದಲೇ ದೀಕ್ಷೆ ಪಡೆದೆ. ನಿಮ್ಮಂತೆಯೇ ಕಾಯ ವಾಚ ಮನಸ ವೈರಾಗ್ಯವನ್ನು ಪಾಲಿಸುತ್ತಿದ್ದೇನೆ ಮತ್ತು ವೇದಾಧ್ಯಯನ, ಉಪನಿಷತ್ತುಗಳು, ಸೂತ್ರಗಳ ಕಂಠಪಾಠ ಮಾಡಿದ್ದೇನೆ. ಲೋಕ ಸಂಚಾರವನ್ನೇನೋ ಮಾಡಿ ಅನುಭವವನ್ನು ಪಡೆದಿದ್ದೇನೆ. ಅಷ್ಟು ಮಾತ್ರವಲ್ಲ, ಸಾಕ್ಷಾತ್ ಸುಧೀಂದ್ರ ತೀರ್ಥರೇ ನಿಮಗೆ ಪೀಠದ ಮೇಲೆ ಆಸೆ ಇದೆಯೇ ಎಂದು ಕೇಳಿದ್ದರು. ಆಹಾ, ಗುರುಗಳ ಬಾಯಿಂದ ಬಂದ ಮಾತುಗಳೇ ಈಗ ನಮ್ಮಿಂದಲೂ ಬಂದಿದೆ ಎಂದರೆ ಸಾಕ್ಷಾತ್ ಶ್ರೀ ಗುರುಗಳೇ ನಮ್ಮ ನಾಲಿಗೆಯಿಂದ ಈ ಮಾತುಗಳನ್ನು ನುಡಿಸಿರಬೇಕು. ಇಲ್ಲ ರಾಘವೇಂದ್ರ ತೀರ್ಥರೇ, ಗುರುಗಳು ಈ ರೀತಿ ನುಡಿಸಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇಕೆ ಹೇಳುತ್ತೀರಿ ಯಾದವೇಂದ್ರರೇ? ನಮ್ಮ ಗುರುಗಳು ತ್ರಿಕಾಲ ಜ್ಞಾನಿಗಳು. ಅವರು ಬೃಂದಾವನಸ್ಥರಾದರೂ ಅವರ ಚೈತನ್ಯಕ್ಕೆ ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ಯುವ ಶಕ್ತಿ ಇದೆ. ಅವರ ಶಕ್ತಿಯ ಮೇಲೆ ನಮಗೂ ಅಪಾರವಾದ ನಂಬಿಕೆ ಇದೆ. ಮತ್ತೇಕೆ ಹೀಗೆ ಹೇಳುತ್ತಿದ್ದೀರಿ? ಈ ಸಂಸ್ಥಾನಕ್ಕೆ ನಿಮ್ಮಂತಹ ಒಬ್ಬ ಸಮರ್ಥ ನಿಸ್ವಾರ್ಥ ಸೇವೆಯ ಅನುಭವಿ ಪೀಠಾಧಿಪತಿಗಳ ಅಗತ್ಯವಿದೆ. ತಾವು ಈ ಜವಾಬ್ದಾರಿಯನ್ನು ಹೊರಬೇಕೆಂಬುದೇ ನಮ್ಮ ಆಶಯ ಕೂಡ. ಸದ್ಯದಲ್ಲೇ ಪೀಠಾರೋಹಣಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ.